ರೌಡಿ ಬಿಕ್ಲು ಶಿವ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಟೆನ್ಷನ್ ಭೈರತಿ ಬಸವರಾಜ್ ಜಾಮೀನು ಆದೇಶ ಕಾಯ್ದಿರಿಸಿದೆ ನ್ಯಾಯಾಲಯ. ಜಾಮೀನು ಆದೇಶ ಕಾಯ್ದಿರಿಸಿದೆ ಜನಪ್ರತಿನಿಧಿಗಳ ಕೋರ್ಟ್. ಇವತ್ತು ಸಂಜೆಯ ಒಳಗೆ ಜಾಮೀನು ಅರ್ಜಿ ಆದೇಶ ಸಾಧ್ಯತೆ ಇದೆ. ನಿರೀಕ್ಷಣಾ ಜಾಮೀನು ಕೋರಿ ಭೈರತಿ ಅರ್ಜಿ ಸಲ್ಲಿಸಿದ್ರು. ಜಾಮೀನು ನೀಡದಂತೆ ಎಸ್ಪಿಪಿ ಅಶೋಕ್ ನಾಯಕ್ ಮನವಿ ಮಾಡಿದ್ದಾರೆ. ಭೈರತಿ ಬಸವರಾಜ್ ಪಾತ್ರದ ಬಗ್ಗೆ ಸಾಕಷ್ಟು ಸಾಕ್ಷಿಗಳಿವೆ. ಆರೋಪಿಗೆ ಯಾವುದೇ ಕಾನೂನಿನ ರಕ್ಷಣೆ ಕೊಡಬಾರದು, ಭೈರತಿಗೆ ಜಾಮೀನು ನೀಡಬಾರದು ಅಂತ ಅಶೋಕ್ ನಾಯಕ್ ಮನವಿ ಮಾಡಿಕೊಂಡಿದ್ದಾರೆ. ರೌಡಿ ಬಿಕ್ಲು ಶಿವ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಟೆನ್ಷನ್. ಈಗಾಗಲೇ ಒಂದು ಸಲ ನಿರೀಕ್ಷಣಾ ಜಾಮೀನಿನ ವಿಷಯದಲ್ಲಿ ನಿರೀಕ್ಷೆ ಹುಸಿಯಾಯಿತು, ಟೆನ್ಷನ್ ಜಾಸ್ತಿ ಆಗಿತ್ತು. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಆದೇಶ ಕಾಯ್ದಿರಿಸಿದೆ. ಇನ್ನು ಭೈರತಿ ಬಸವರಾಜ್ ಪರ ಸಂದೇಶ್ ಚೌಟ ವಾದ ಮಂಡಿಸಿದ್ದಾರೆ. 5 ತಿಂಗಳು 10 ದಿನ ತನಿಖೆ ನಡೆದಿದ್ರು ಯಾವ ಸಾಕ್ಷಿಯೂ ಸಿಕ್ಕಿಲ್ಲ, ಭೈರತಿ ಬಸವರಾಜ್ಗೆ ಜಾಮೀನು ನೀಡಿ ಅಂತ ಚೌಟ ವಾದ ಮಂಡಿಸಿದ್ದಾರೆ. ಜಗ್ಗಾ ಹಾಗೂ ಭೈರತಿ ನಡುವೆ ಯಾವುದೇ ಸಂಪರ್ಕ ಇಲ್ಲ, ಇತರೆ ಆರೋಪಿಗಳ ಸಾಕ್ಷಿ ಆಧರಿಸಿ ಬಂಧನ ಸರಿಯಲ್ಲ, ವಾದ ಪ್ರತಿವಾದ ಆಲಿಸಿ ನ್ಯಾಯಾಲಯ ಆದೇಶ ಕಾಯ್ದಿರಿಸಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕಿರಣ್, ಈಗಾಗಲೇ ಒಂದು ಬಾರಿ ನಿರೀಕ್ಷೆ ಹುಸಿಯಾಯಿತು ಭೈರತಿ ಬಸವರಾಜ್ದು. ಈಗ ಜನಪ್ರತಿನಿಧಿಗಳ ನ್ಯಾಯಾಲಯದ ಮುಂದೆ ಹೋಗಿದ್ದಾರೆ. ಆದೇಶ ನ್ಯಾಯಾಲಯ ಕಾಯ್ದಿರಿಸಿದೆ. ವಾದ ಪ್ರತಿವಾದಗಳು ಯಾವ ರೀತಿಯಾಗಿದ್ವು? ಭಾವನಾ, ಜುಲೈ 15ರಂದು ನಡೆದಿದ್ದಂತಹ ಬಿಕ್ಲು ಶಿವ ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ A5 ಆರೋಪಿ ಆಗಿರ್ತಕ್ಕಂಥ ಶಾಸಕ ಭೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿರ್ತಕ್ಕಂಥದ್ದು. ಆ ಅರ್ಜಿಯ ವಿಚಾರಣೆ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಬೆಳಗ್ಗೆಯಿಂದಲೂ ಸಹ ವಿಚಾರಣೆ ನಡೀತಾ ಇದೆ. ಇವತ್ತು ನಿನ್ನೆ ಕೂಡ ವಿಚಾರಣೆ ಬಂದ ಸಂದರ್ಭದಲ್ಲಿ ಅಬ್ಜೆಕ್ಷನ್ ಹಾಕ್ತೀನಿ ಅಂತ ಹೇಳಿ SPP ಅಶೋಕ್ ನಾಯಕ್ ಹೇಳಿದ್ರು. ಅದೇ ರೀತಿ ಇವತ್ತು ಬೆಳಗ್ಗೆ 11 ಗಂಟೆ ಸುಮಾರಿಗೆ ವಿಚಾರಣೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಬೇಲ್ ಪಿಟಿಷನ್ಗೆ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡ್ತಾರೆ. ಫೈಲ್ ಮಾಡಿದ ನಂತರ ಕೆಲ ಕಾಲ ಅಡ್ಜರ್ನ್ ಮಾಡ್ತಾರೆ ನ್ಯಾಯಾಧೀಶರು. ನಂತರ ಅಡ್ಜರ್ನ್ ಆದ ನಂತರ ಮತ್ತೆ ಕಾಲ್ಫರ್ಮ್ ಆಗುತ್ತೆ, ಮತ್ತೆ ವಿಚಾರಣೆ ಆರಂಭ ಆಗುತ್ತೆ. ವಿಚಾರಣೆ ಆರಂಭ ಆದ ತಕ್ಷಣ ಬೇಲ್ ಪಿಟಿಷನ್ಗೆ ಆಂಟಿಸಿಪೇಟರಿ ಬೇಲ್ ಪಿಟಿಷನ್ ಬಗ್ಗೆ ಆಕ್ಷೇಪಣೆಯನ್ನು ಸಲ್ಲಿಸಿರೋ ಬಗ್ಗೆ ಏನು ಭೈರತಿ ಬಸವರಾಜ್ ಪರ ಹಿರಿಯ ವಕೀಲರಾಗಿರ್ತಕ್ಕಂಥ ಸಂದೇಶ್ ಚೌಟ ಅವರು ವಾದವನ್ನು ಆರಂಭ ಮಾಡ್ತಾರೆ. ವಾದವನ್ನು ಆರಂಭ ಮಾಡಿ ಸುಮಾರು 5 ತಿಂಗಳು 10 ದಿನದಿಂದಲೂ ಸಹ ಏನು ಮಾಡ್ತಾ ಇದ್ರು, ಯಾವುದೇ ರೀತಿ ಸಾಕ್ಷಿಯನ್ನು ಕಲೆ ಹಾಕಿಲ್ಲ, ಕೇವಲ ಹರಾಸ್ಮೆಂಟ್ ಮಾಡಲಾಗ್ತಾ ಇದೆ, ಕೇವಲ FIRನಲ್ಲಿ ಯಾರೋ ಹೇಳಿದ್ರು ಅಂತ ಹೇಳಿ ಹೆಸರು ಸೇರಿಸಿದ್ದಾರೆ. ಮಾಧ್ಯಮಗಳಲ್ಲಿ ನಾವು ನೋಡಿದ್ದೇವೆ, ಮಾಧ್ಯಮಗಳಲ್ಲೂ ಸಹ ಅವರ ತಾಯಿ ಬಿಕ್ಲು ಶಿವ ತಾಯಿ ಎಲ್ಲೂ ಸಹ ಭೈರತಿ ಬಸವರಾಜ್ ಅವರ ಹೆಸರನ್ನ ಹೇಳಿಲ್ಲ. ಒಂದು ಬಾರಿ ಹೇಳ್ತಾರೆ, ಮತ್ತೊಂದು ಬಾರಿ ಅವರೆಲ್ಲೂ ಸಹ ಪ್ರಸ್ತಾಪ ಮಾಡೋದಿಲ್ಲ ಅನ್ನೋದನ್ನ ಇದು ಮೀಡಿಯಾ ಹೈಪ್ ಅಂತ ಹೇಳಿ ಹೇಳ್ತಾರೆ. ಮತ್ತೊಂದೆಡೆ ಆ ಬಿಕ್ಲು ಶಿವಗೆ ಸಂಬಂಧಿಸಿದಂತೆ ಬಿಕ್ಲು ಶಿವ ಮತ್ತೆ ಇವರ ನಡುವೆ ಸಾಕಷ್ಟು ಲ್ಯಾಂಡ್ ವಿಚಾರಕ್ಕೆ ಸಹ ಗಲಾಟೆ ಆಗ್ತಾ ಇತ್ತು ಅಂತ ಹೇಳಿ ವಾದವನ್ನು ಮಾಡ್ತಾರೆ. ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಕುಂಭಮೇಳಕ್ಕೆ ಆರೋಪಿಗಳು ಏನು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅವರು ಕುಂಭಮೇಳಕ್ಕೆ ಹೋದರೆ ಎಲ್ಲ ಆರೋಪಿಗಳ ಜೊತೆನೂ ಸಹ ಸಂಪರ್ಕವನ್ನು ಕಲ್ಪಿಸಲಾಗ್ತಾ ಇದೆ. ಇದು ಸರಿಯಲ್ಲ. ಅವರ ಏನು ಒಬ್ಬ ಜನಪ್ರತಿನಿಧಿ ಇದ್ದಾರೆ, 4 ಬಾರಿ MLA ಆಗಿದ್ದಾರೆ ಭೈರತಿ ಬಸವರಾಜು. ಅವ್ರು ಗೆದ್ದಂಥ ಸಂದರ್ಭದಲ್ಲಿ ಯಾರೋ ಬಂದು ಫೋಟೋ ತೆಗೆಸ್ಕೊತಾರೆ, ಸಾಕಷ್ಟು ಜನ ಬಂದು ಫೋಟೋ ತೆಗೆಸ್ಕೊತಾ ಇರ್ತಾರೆ, ಬರ್ತಡೇಲಿ ವಿಶ್ ಮಾಡ್ತಾ ಇರ್ತಾರೆ, ಬರ್ತಡೇಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಕಲ್ಪಿಸ್ಕೊಂಡು ಬಿಕ್ಲು ಶಿವನನ್ನು ಮರ್ಡರ್ ಮಾಡಿದ್ದಾರೆ ಅನ್ನೋದು ಸಾಧ್ಯ ಇಲ್ಲ. ಹೀಗಾಗಿ ಇವರಿಗೆ ನಿರೀಕ್ಷಣಾ ಜಾಮೀನನ್ನು ಕೊಡಬೇಕು. ಕಸ್ಟೋಡಿಯಲ್ಲಿ ಇಟ್ಕೊಂಡು ವಿಚಾರಣೆ ಮಾಡೋದು ಸರಿಯಲ್ಲ. ಇವರು ಎಲ್ಲ ಷರತ್ತುಗಳಿಗೆ ಒಪ್ಪಿ ಬೇಲನ್ನು ಕೊಟ್ಟಿದ್ದೇ ಆದರೆ, ನಿರೀಕ್ಷಣಾ ಜಾಮೀನನ್ನು ಮಂಜೂರು ಮಾಡಿದ್ದೇ ಆದರೆ ಎಲ್ಲವನ್ನು ಸಹ ನಾವು ಪಾಲಿಸ್ತೀವಿ ಅನ್ನೋ ಮಾತುಗಳನ್ನು ಸಂದೇಶ್ ಚೌಟ ಅವರು ವಾದದಲ್ಲಿ ತಿಳಿಸ್ತಾರೆ. ಅಲ್ಲದೆ ಮುಖ್ಯವಾಗಿ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಯಾವುದೇ ರೀತಿ ಪಾತ್ರ ಇಲ್ಲ.
ಇದೊಂದು ಪೊಲಿಟಿಕಲಿ ಮೋಟಿವೇಟೆಡ್ FIR ಆಗಿರುತ್ತೆ. ಈಗ ತರಾತುರಿಯಲ್ಲಿ ಹೋಗಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. 15ಕ್ಕೆ ಜುಲೈ 15ಕ್ಕೆ ಮರ್ಡರ್ ಆಗುತ್ತೆ. ನಂತರ ಭಾರತೀನಗರ ಪೊಲೀಸರು ಇನ್ವೆಸ್ಟಿಗೇಷನ್ ನಡೆಸ್ತಾ ಇರ್ತಾರೆ. ಏಕಾಏಕಿ FIR ಮಾಡ್ತಾರೆ ಭೈರತಿ ಬಸವರಾಜ್ ಮೇಲೆ. CIDಗೆ ಜುಲೈ 27ಕ್ಕೆ CIDಗೆ ಹೋಗ್ತಾರೆ. CID ಹೋದ ತಕ್ಷಣ 35 BNS 35 ಅಡಿ ನೋಟಿಸ್ ಕೊಡ್ತಾರೆ. ಹೈಕೋರ್ಟ್ ಇಂದ ನಾವು ರಿಲೀಫ್ ಅನ್ನ ತೆಗೆದುಕೊಂತೀವಿ. ರಿಲೀಫ್ ತೆಗೆದುಕೊಂಡು BNS 35 ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ACB ಪ್ರಕಾಶ್ ರಾಥೋಡ್ ಮುಂದೆ ವಿಚಾರಣೆಯನ್ನು ಎದುರಿಸಿದ್ದಾರೆ. ಎಲ್ಲಾ ರೀತಿಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರ ವಿರುದ್ಧ ಯಾವುದೇ ರೀತಿ ಕೊಲೆ ಸಂಚು ರೂಪಿಸೋ. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.